ನಾರ್ತ್ ಕರ್ನಾಟಕ ಸ್ಟೈಲ್, ನಾರ್ತ್ ಕರ್ನಾಟಕ, ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಬೆಳಿ. ಫುಲ್ ಎನರ್ಜೆಟಿಕ್ ಫುಡ್. ಅದಕ್ಕೆ ಯಾವಾಗ್ಲೂ ಹೇಳೋದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋ ಫುಡ್ ತಿನ್ಬೇಕು ಅಂತ. ಜೋಳ, ರಾಗಿ, ಸಜ್ಜೆ, ಸಾಮೆ, ನವಣೆ, ಆರ್ಕ, ಊದಲು, ಬರುಗು, ಕೊರ್ಲೆ, ಎಷ್ಟೊಂದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್. ಕರ್ನಾಟಕದಲ್ಲಿ ಎಷ್ಟೊಂದು ಗ್ರೇನ್ಸ್ ಇದೆ. ಅದನ್ನೆಲ್ಲರೂ ತಿನ್ನೋದು ಯಾವಾಗ್ಲೂ ವೈಟ್ ರೈಸ್, ಪಾಲಿಶ್ಡ್ ರೈಸ್, ಫೋರ್ಟಿಫೈಡ್ ರೈಸ್. ಎಷ್ಟು ಟ್ರಾಜಿಡಿ ಏನಂದ್ರೆ ಗೊತ್ತಾ, ಭತ್ತನ ಅಕ್ಕಿ ಮಾಡ್ಬೇಕಾದ್ರೆ ಅಕ್ಕಿಲಿರೋ ನ್ಯೂಟ್ರಿಯೆಂಟ್ಸ್ ನೆಲ್ಲ ಬ್ರಾನ್ ಅಂತ ತೆಗೆದಾಕ್ಬಿಟ್ಟು ಪಾಲಿಶ್ ಅಲ್ಲಿ ಮತ್ತೆ ಅದರಲ್ಲಿ ಡಿಫಿಷಿಯನ್ಸಿ ಇದೆ ಅಂತ ಹೇಳಿ ಬೇರೆ ಬೇರೆ ಸೋರ್ಸಸ್ ಇಂದ ನ್ಯೂಟ್ರಿಯೆಂಟ್ಸ್ ತಗೋಬಹುದು, ಅದಕ್ಕೆ ಮಿಕ್ಸ್ ಮಾಡ್ಬಿಡೋದು ಫೋರ್ಟಿಫೈಡ್ ರೈಸ್ ಅಂತ. ಎಷ್ಟು ವಿಪರ್ಯಾಸ ಅಲ್ಲ ಮನುಷ್ಯಂದು ಅಲ್ಲ. ನೋಡಿ, ಮನುಷ್ಯನ ಜೀವನನೇ ವಿಪರ್ಯಾಸ ಹೋಗೈತಿ ಈ ಕಾಲದಲ್ಲಿ. ಅಲ್ವಾ? ನೋಡಿ ಎಷ್ಟು ಸೊಗಸಾಗಿರ್ತದೆ ಅಂದ್ರೆ ನಾರ್ತ್ ಕರ್ನಾಟಕ ರೊಟ್ಟಿ, ನಮ್ಮ ಸೌತ್ ಕರ್ನಾಟಕದ ಮುದ್ದೆ ಜೊತೆಗೆ ನಾರ್ತ್ ಕರ್ನಾಟಕದ ರೊಟ್ಟಿ ಕಾಂಬಿನೇಷನ್. ಕೆಲವು ದಿನ ರೊಟ್ಟಿ, ಕೆಲವು ದಿನ ಮುದ್ದೆ. ಹೆಂಗಿರ್ತದೆ ಜೀವನ ಪೂರ್ತಿ. ಮನುಷ್ಯನಿಗಿರೋ 100 ವರ್ಷ ಬದುಕಬೇಕಾಗಿಲ್ಲ, ಸಂತೋಷವಾಗಿ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡಿದ್ದೆ. ಆರೋಗ್ಯಕರವಾದ ಊಟ ತಿನ್ಕೊಂಡು ಬೇಗ ಸತ್ತೋದ್ರ ಪರವಾಗಿಲ್ಲ. ಅನಾರೋಗ್ಯಕರವಾದ ಊಟ ತಿನ್ಕೊಂಡು 100 ವರ್ಷ ಬದುಕೊಂಡು ಇನ್ಸುಲಿನ್ ಇಂಜೆಕ್ಷನ್ಸ್ ಮೇಲೆ ಬೇರೆ ಬೇರೆ ಮೆಡಿಕೇಶನ್ ಮೇಲೆ ಬರ್ತಿದ್ದಿಂದ ಎಷ್ಟು ಆರೋಗ್ಯಕರವಾದ ಊಟ. ಇನ್ನೊಂದು ಎಚ್ಚರಿಕೆ ಗಂಟೆ, ರೈಸ್ ಅಲ್ಲಿ ಪೆಸ್ಟಿಸೈಡ್ಸ್ ನ ಮತ್ತೆ ಫರ್ಟಿಲೈಸರ್ಸ್ ನ ಬಳಕೆ ಮಾಡ್ತಾರೆ. ತುರಂದ್ ಇನ್ನೊಂದು ಗೊತ್ತಾ, ಹರ್ಬಿಸೈಡ್ ಸಹ ಸ್ಪ್ರೇ ಮಾಡ್ತಿದ್ದಾರೆ ರೈಸ್ ಅಲ್ಲಿ, ಪ್ಯಾಡಿಯಲ್ಲಿ, ಸಾರಿ. ಅದು ಸಹ ಮನುಷ್ಯನೊಳಗು ಬಯೋ ಅಕ್ಯುಮುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಆದಷ್ಟು ಕಡಿಮೆ ರಾಸಾಯನಿಕಗಳನ್ನ ಬಳಸಿರುವಂತಹ ಊಟನ ಮಾಡೋದು ತುಂಬಾ ಸೂಕ್ತ. ನೋಡಿ, ರೊಟ್ಟಿ ತಟ್ಟಬೇಕಂತ ತಟ್ಟಿರೋ ರೊಟ್ಟಿಗೆ ಮತ್ತೆ ಚೆನ್ನಾಗಿ ಕುಕ್ ಆಗ್ಬೇಕಂದ್ರೆ ನೀರ್ ಹಾಕ್ಬೇಕ ಮೇಲ್ಗಡೆ. ಎಕ್ಸಲೆಂಟ್ ಟೆಕ್ನಾಲಜಿ. ನಮ್ ಕರ್ನಾಟಕದಲ್ಲಿ ಇಲ್ದೇ ಇರೋದ ಏನಾದ್ರು? ಎಲ್ಲ ನಮ್ಮ ರೈತ ಬಾಂಧವರು ಅನ್ನ ಒಂದನ್ನು ತಿನ್ನೋದು ಬಿಟ್ಟು ಬೇರೆ ಬೇರೆ ಸಿರಿಧಾನ್ಯಗಳನ್ನ ತಿನ್ನೋದನ್ನ ರೂಢಿ ಮಾಡ್ಕೋಬೇಕು. ಈ ರೀತಿ ಅಡಿಗೆ ಮಾಡ್ಕೊಂಡು ತಿನ್ಬೇಕು. ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ, ಊಬರ್ ಈಟ್ಸ್ ಅಲ್ಲಿ ಊಟ ಬರುತ್ತೆ, ಆರೋಗ್ಯ ಬರಲ್ಲ. ಹಾಸ್ಪಿಟಲ್ಗಳಲ್ಲಿ ಔಷಧಿ ಸಿಗ್ತದೆ, ಆರೋಗ್ಯ ಅಲ್ಲ. ಆರೋಗ್ಯ ಇರುವಂತದ್ದು ಆಹಾರದಲ್ಲಿ. ಅದಕ್ಕೆ ದಯವಿಟ್ಟು ಎಲ್ರು ಹೊರಗಡೆ ತಿನ್ನೋದನ್ನ ಕಡಿಮೆ ಮಾಡಿ, ಆದಷ್ಟು ಬೇಗ ಮದುವೆ ಆಗಿ ಮನೇಲಿ ಮಾಡ್ಕೊಂಡು ಕಲೀರಿ.
ಯಾಕಪ್ಪ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವಾಗ ಆಗ್ತಾ ಇರುವಂತಹ ಅಗ್ರಿಕಲ್ಚರ್ ಇಂದ ಆಗ್ತಾ ಇರುವಂತಹ ಪೊಲ್ಯೂಷನ್, ಇಂಟೆನ್ಸಿವ್ ಅಗ್ರಿಕಲ್ಚರ್ ಇಂದ, ಕೆಮಿಕಲ್ ಅಗ್ರಿಕಲ್ಚರ್ ಇಂದ ಹೆಚ್ಚು ಕಾಯಿಲೆಗಳು ಬರ್ತಾ ಇರೋದು. ಇನ್ನು ಆಹಾರ ಬೆಳೀತಾ ಇರೋರು ಯಾರು? ರೈತರು ಕರೆಕ್ಟ್ ಆಗಿ ಬೆಳೀತಾ ಇದ್ರಿ ಅಲ್ವಾ? ಎಲ್ಲ ರಾಸಾಯನಿಕ ಕೃಷಿಯಿಂದ ಬದುಕ್ತಾ ಇರೋರು ಎಷ್ಟು ಜನ, ಮಾಡ್ತಾ ಇರೋರು ಎಷ್ಟು ಜನ, ಅದಕ್ಕಿಂತ ಆರೋಗ್ಯವಾಗಿರುವಂತವ್ರು ಎಷ್ಟು ಜನ? ಹಾಗಾಗಿ ಹೆಚ್ಚಾಗಿ ರಾಸಾಯನಿಕಗಳೇ ಹೆಚ್ಚಾಗಿ ಬಳಸದೇ ಇರುವಂತಹ ಧಾನ್ಯಗಳನ್ನ ತಿನ್ಬೇಕು. ಜೋಳಕ್ಕೆ ಯಾವ ಔಷಧಿ ಹೊಡಿತಾರೆ? ರಾಗಿಗೆ ಹೊಡಿತಾರೆ, ಬಟ್ ಕಡಿಮೆ. ಸಾಮೆ, ನವಣೆ, ಆರ್ಕ, ಊದ್ಲು, ಬರ್ಗು, ಸಜ್ಜೆಗೆ ಔಷಧಿ ಹೊಡಿಯೋದಿಲ್ಲ. ಅದು ಬೇಳೆಕಾಳುಗಳು ಕಡಿಮೆ, ಅವರೆಕಾಳು ಜಾಸ್ತಿ, ತೊಗರಿಗೂ ಸ್ವಲ್ಪ ಕಡಿಮೆ. ನಮ್ಮ ಗುಲ್ಬರ್ಗ ಸೈಡ್ ಅಲ್ಲಿ 1 or 2 ಸ್ಪ್ರೇಸ್ ತಗೊಳ್ತಾರೆ ಅಷ್ಟೇ ವಿನಃ ಹೆಚ್ಚು ಸ್ಪ್ರೇಗಳು ಮಾಡೋದಿಲ್ಲ. ಹಾಗಾಗಿ ತೊಗರಿ ಬೇಳೆ. ಹುರುಳಿ ದಿ ಬೆಸ್ಟ್. ಇಂಗ್ಲಿಷ್ ಹಾರ್ಸ್ ಗ್ರಾಮ್ ಅಂತಾರೆ. ಕಾರಣ ಏನ್ ಗೊತ್ತಾ ಹಾರ್ಸ್ ಗ್ರಾಮ್ ಅನ್ನೋದಕ್ಕೆ? ಹುರುಳಿನ ಹಾರ್ಸ್ಗೆ ಫೀಡ್ ಮಾಡಿದ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕಡಿಮೆ ಟೈಮ್ ಅಲ್ಲಿ ಹೆಚ್ಚು ಶಕ್ತಿಯನ್ನು ಕೊಡುವಂತಹದ್ದು ಮತ್ತೆ ಕಡಿಮೆ ವಾಲ್ಯೂಮ್ ಅಲ್ಲಿ ಹೆಚ್ಚು ಪ್ರೋಟೀನ್ ಇರುವಂತಹದ್ದು ಗ್ರೈನು ಹಾರ್ಸ್ ಗ್ರಾಮ್. ಅದಕ್ಕೆ ಹಾರ್ಸ್ ಫೀಡ್ ಮಾಡ್ತಾರೆ ಅಂದ್ರೆ ಅಷ್ಟು ಶಕ್ತಿಯುತವಾಗಿರುವಂತಹ ಗ್ರೈನ್. ಹಾರ್ಸ್ ಗ್ರಾಮ್ ಯಾರಾದ್ರು ನಮ್ಮ ರೈತರು ಗೊಬ್ಬರ ಚೆಲ್ತಾರ, ಔಷಧಿ ಹೊಡಿತಾರ, ಪ್ರೊಸೆಸಿಂಗ್ ಮಾಡ್ತಾರ? ಎಂತದ್ದು ಇಲ್ಲ. ಬದನೆಕಾಯಿ ಹೇಳದ್ ಬರುತ್ತೆ. ಬದನೆಕಾಯಿ ಆಲ್ರೆಡಿ ಜೆನೆಟಿಕಲಿ ಮಾಡಿಫೈಡ್ ಬಂದ್ಬಿಟ್ಟಿದೆ. ಬದನೆಕಾಯಿ ತಿನ್ನೋರು ಹುಷಾರಾಗ್ತೀನಿ. ಜೆನೆಟಿಕಲಿ ಮಾಡಿಫೈಡ್ ಬದನೆಕಾಯಿ ಆಲ್ರೆಡಿ ಇಲ್ಲಿಗಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ರೆ ಕಾಣ್ತದೆ ನನಗ ಅನಿಸಿದ ಪ್ರಕಾರ. ಹಾಗಾಗಿ ಆದಷ್ಟು ಬೇಗ ನಮ್ಮ ದಕ್ಷಿಣ ಕರ್ನಾಟಕದ ಮುದ್ದೆ, ಉತ್ತರ ಕರ್ನಾಟಕದ ರೊಟ್ಟಿ ತಿಂದು ಹ್ಯಾಪಿ ಆಗಿರಿ. ಎಂಜಾಯ್.